ಈಗ ಕಾಶ್ಮೀರ ಅವರೇ, ಏನಂದ್ರೆ ನೀವು ವಕೀಲ ವೃತ್ತಿಯನ್ನು ಅಭ್ಯಾಸ ಮಾಡ್ತಾ ಇರುವಂತಹ ನಿಮ್ಮ ಸೀನಿಯರ್ ಆರ್ ಪ್ರಮೋದ್ ಸರ್, ಆ ಕಚೇರಿಯಿಂದ ಅಂದ್ರೆ ಸರ್ ಗರಡಿನಲ್ಲಿ ಬಹಳಷ್ಟು ಜನ ಜಡ್ಜ್ಗಳಾಗಿ ಹೊರಹೊಮ್ಮಿದ್ದಾರೆ. ಅಂದ್ರೆ ಒಂಥರದಲ್ಲಿ ವಿರಾಜ್ಪೇಟೆನಲ್ಲಿ ಪ್ರಮೋದ್ ಲಾಯರ್ ಆಫೀಸ್ ಅಂದ್ರೆ ಅದೊಂಥರ ಜಡ್ಜ್ ಫ್ಯಾಕ್ಟ್ರಿ, ಅವರ ಜಡ್ಜ್ಗಳನ್ನ ಉತ್ಪಾದನೆ ಮಾಡೋ ಫ್ಯಾಕ್ಟ್ರಿ ಅಂತಾನೆ ಒಂಥರ ತಮಾಷೆಯಾಗಿ ಜನರು ಮಾತಾಡ್ಕೊಳ್ಳೋದು ಇದೆ. ಅಂದ್ರೆ ಸರ್ ಯಾವ ರೀತಿ ಮಾರ್ಗದರ್ಶನ ಕೊಡ್ತಾ ಇದ್ರು ನಿಮ್ಗೆ ಅಂತ ಹೇಳ್ಬೋದಾ? ನಾನು 2023 LLB ಪಾಸ್ ಮಾಡಿದೆ. ಬಟ್ ಒಂದು ವರ್ಷ ಮುಂಚೆನೆ ನಾನು ಸರ್ ಆಫೀಸಲ್ಲಿ ಇಂಟರ್ನ್ಶಿಪ್ ಮಾಡ್ತಾ ಇದ್ದೆ. ಸೊ ನಾನು ಟೋಟಲ್ ಈಗ 3 ಇಯರ್ಸ್ ಆಯ್ತು ಸರ್ ಆಫೀಸಲ್ಲಿ. ನಾನು ಸ್ಟೂಡೆಂಟ್ ಇದ್ದಾಗನೇ ಸರ್ ನನ್ನ ಹತ್ರ ತುಂಬಾ ಡ್ರಾಫ್ಟಿಂಗ್ಸ್ ಮಾಡ್ತಾ ಇದ್ರು. ಬೇಸಿಕ್ ಪ್ರಿನ್ಸಿಪಲ್ಸ್ ಏನು ಅದನ್ನೆಲ್ಲ ಸರ್ ಡಿಕ್ಟೇಟ್ ಮಾಡಿಸ್ತಾ ಇದ್ರು. ಅಲ್ಲಿಂದಾನೇ ಪ್ರಿಪೇರ್ ಮಾಡ್ತಾ ಬಂದ್ರು ಸರ್. ಅವ್ರಿಗೆ ಆಕ್ಚುಲಿ ಇನಿಷಿಯಲಿ ನನ್ನ ತಂದೆಯ ಕನಸು ಅಂತಾನು ಗೊತ್ತಿರ್ಲಿಲ್ಲ. ಅವರೇ ನೀನು ಜಡ್ಜ್ ಆಗ್ಬೇಕು ಅಂತ ಸರೇ ಹೇಳ್ತಾ ಇದ್ರು. ಮತ್ತೆ ಅವ್ರಿಗೆ ಗೊತ್ತಾಯ್ತು ತಂದೆ ಕನಸು ಅದೇ ಇತ್ತು ಅಂತ. ಆಗ ಸರ್ ಆಫೀಸ್ ಒಂದು ಸಿವಿಲ್ ಜಡ್ಜಸ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಫ್ಯಾಕ್ಟರಿ ಅಂತಾನೆ ಹೇಳೋದು ಅದು. ಬಟ್ ಕೋಇನ್ಸಿಡೆಂಟ್ ಅಲ್ಲ ಮ್ಯಾಮ್. ವಿರಾಜ್ಪೇಟೆಯಿಂದ ಈ ನನಗೆ ಸೇರಿ 4 ಜಡ್ಜಸ್ ಸರ್ ಆಫೀಸಿಂದಾನೇ ಆಗಿದ್ದಾರೆ, ಸರ್ ಜೂನಿಯರ್ಸ್ ಆಗಿದ್ದಾರೆ ಅಂತ ಕೋಇನ್ಸಿಡೆನ್ಸ್ ಅಲ್ಲ ಅದು. ಸರ್ ಈಕ್ವಲ್ ಎಫರ್ಟ್ ಇದೆ. ಸರ್ ಹೇಗೆ ಅಂದ್ರೆ ಮ್ಯಾಮ್ ಔಟ್ ಆಫ್ ದ ವೇ ಹೋಗಿ ಹೆಲ್ಪ್ ಮಾಡ್ತಾರೆ ಸರ್. ಈಗ ಸಂಡೇಸ್ ಅವರಿಗೆ ಸಿಗೋದು ಒಂದೇ ಸಂಡೇನೆ ಸಿಗೋದು ರೆಸ್ಟ್ ಮಾಡಕ್ಕೆ, ಹೆಕ್ಟಿಕ್ ವೀಕ್ ಇಂದ ಒಂದು ರೆಸ್ಟ್ ಮಾಡಕ್ಕೆ ಅಂತ ಸಂಡೇ. ಬಟ್ ಆ ಸಂಡೇ ನಾನು ಸರ್ ನಮಗೋಸ್ಕರ ಸ್ಯಾಕ್ರಿಫೈಸ್ ಮಾಡ್ತಾ ಇದ್ರು. ಆಫೀಸಿಗೆ ಬಂದು ನಮಗೆ ಹಾಫ್ ಡೇ ಪಾಠ ಮಾಡ್ತಾ ಇದ್ರು. ಎವ್ರಿ ಡೇ ಎಕ್ಸ್ಪ್ಲೇನ್ ಎಂತ ಹೋಮ್ ವರ್ಕ್ಸ್ ಕೊಡ್ತಾ ಇದ್ರು, ಡಿಸ್ಕಷನ್ಸ್ ಮಾಡ್ತಾ ಇದ್ರು. ಏನೇ ಹೊಸ ಸೈಟೇಷನ್ ಬರಲಿ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಇಂದ ಅದನ್ನ ಹೆಸರು ಚೇಂಜ್ ಮಾಡಿ ಸರ್ ನಮಗೆ ಪ್ರಾಬ್ಲಮ್ಸ್ ಕೊಡ್ತಾ ಇದ್ರು. ಹೀಗೆ ಒಂದು ಪ್ರಾಬ್ಲಮ್ ಇದೆ ಸಾಲ್ವ್ ಮಾಡಿ ನೋಡುವ ಅಂತ. ಸೊ ನಾವು ಅದನ್ನೆಲ್ಲ ಸ್ಟಡಿ ಮಾಡಿ ಒಂದು ನೀಟ್ ಜಡ್ಜ್ಮೆಂಟ್ ಬರ್ಕೊಂಡು ಬರುವಾಗ ಸರ್ ಅದನ್ನ ಡಿಸ್ಕಷನ್ಸ್ ಮಾಡ್ತಾ ಇದ್ರು. ಆಮೇಲೆ ಅದನ್ನ ಹೇಳ್ತಾ ಇದ್ರು ಯಾವ ಜಡ್ಜ್ಮೆಂಟ್ ಆಕ್ಚುಲ್ ಹೆಸರು ಹೇಳ್ತಾ ಇದ್ರು. ಹಾಗೆ ಸರ್ ನಮಗೆ 2-3 ಇಯರ್ಸ್ ಇಂದಾನೆ ನನಗೆ ಮೆಂಟಲಿ ಪ್ರಿಪೇರ್ ಮಾಡ್ತಾ ಬಂದ್ರು. ಮತ್ತೆ ಸಿವಿಲ್ ಲಾದಲ್ಲಿ ನಾನು ಕಂಪ್ಲೀಟ್ಲಿ ಸರ್ ಇಂದಾನೆ ಕಲ್ತಿದ್ದು. ಅವರು ಎಕ್ಸಾಮ್ ಟೈಮಲ್ಲಿ ಮ್ಯಾಮ್ ನಾನು ಹೇಳಿದೆ 1 ಮಂತ್ ಟೈಮ್ ಎಲ್ಲ ನಾನು ರಜೆ ಹಾಕ್ಬಿಟ್ಟು ಮನೇಲೆ ಓದ್ತಾ ಇದ್ದೆ. ಬಟ್ ನನಗೆ ಅದು ಎಕ್ಸಾಮ್ ಅಲ್ಲಿ ಹೆಲ್ಪ್ ಆಗ್ಲಿಲ್ಲ. ಹೆಲ್ಪ್ ಆಗಿದ್ದು ಸರ್ ಈ 3 ಇಯರ್ಸ್ ಇಂದ ಏನ್ ಹೇಳ್ಕೊಂಡು ಹೋದ್ರು ಅದನ್ನೇ ಹೆಲ್ಪ್ ಆಗಿದ್ದು. ಸರ್ ಯಾವತ್ತು ಕೋರ್ಟ್ ಅಲ್ಲಿ ಇದ್ದಾಗ ಆ ಕೋರ್ಟ್ ಅಲ್ಲಿ ಆ ಸೀನಿಯರ್ ಅಡ್ವೊಕೇಟ್ ಆ ಟಾಪಿಕ್ ಮೇಲೆ ಆರ್ಗ್ಯುಮೆಂಟ್ ಮಾಡ್ತಾ ಇದಾರೆ, ಅಲ್ಲಿ ಹೋಗಿ ಅಂತ ಹೇಳ್ತಾ ಇದ್ರು. ಸೊ ನಾವು ಅಲ್ಲಿ ಹೋಗಿ ಕೇಳಿಸ್ಕೊಳ್ತಾ ಇದ್ವಿ, ನೋಟ್ಸ್ ಮಾಡ್ಕೊಳ್ತಾ ಇದ್ವಿ. ಹಾಗೆ ಮತ್ತೆ ಎವ್ರಿ ಡೇ ಅವರ ಆರ್ಗ್ಯುಮೆಂಟ್ಸ್ ಇದ್ದಾಗ ನಮಗೆ ಸ್ಟಡಿ ಮಾಡಕ್ ಕೊಡ್ತಾ ಇದ್ರು. ಮತ್ತೆ ಫಸ್ಟ್ ಇಯರ್ 6 ಮಂತ್ಸ್ ಪ್ರಾಕ್ಟೀಸ್ ಅಲ್ಲೇ ನನಗೆ ಸರ್ ಫೈಲ್ಸ್ ಕ್ರಾಸ್ ಎಕ್ಸಾಮಿನೇಷನ್ ಮಾಡಿ ಅಂತ ಎಲ್ಲ ಕೊಡ್ತಾ ಇದ್ರು. ನಾನು ಕ್ವಶನ್ ಇಯರ್ ಎಲ್ಲ ಪ್ರಿಪೇರ್ ಮಾಡಿ ಎಲ್ಲ ಸರಿ ತಂದು ಕೊಟ್ಟು ಸರ್ ಮಾರ್ಗದರ್ಶನ ಕೊಡ್ತಾ ಇದ್ರು. ಮತ್ತೆ ಆ ಕೇಸಿಗೆ ಏನ್ ಇಂಪಾರ್ಟೆಂಟ್, ಈ ಕೇಸಿಗೆ ಇಂಪಾರ್ಟೆಂಟ್, ಸ್ಪೂನ್ ಫೀಡಿಂಗ್ ಯಾವತ್ತೂ ಮಾಡಲಿಲ್ಲ ಸರ್. ನಮಗೆ ಕೊಡ್ತಾ ಇದ್ರು, ನೀವೇ ರಿಸರ್ಚ್ ಮಾಡಿ, ನೀವೇ ಹುಡುಕಿ, ನೀವೇ ಆನ್ಸರ್ ತನ್ನಿ, ಅಲ್ಲಿಂದ ನಾನು ಹೇಳ್ತೀನಿ ಇಟ್ ಇಸ್ ರಾಂಗ್ ಆರ್ ರೈಟ್, ಎಲ್ಲಿ ಇಂಪ್ರೂವ್ ಆಗ್ಬೇಕು ಅಂತ ಹೇಳ್ತಾ ಇದ್ರು. ಸೊ ಸರ್ ಕನ್ನಡ ಭಾಷೆನ ಹೇಳಿದೆ ವೆರಿ ವೀಕ್ ಇತ್ತು. ಟ್ರಾನ್ಸ್ಲೇಷನ್ಸ್ ಕೊಟ್ರು. ಹೇಳ್ಬೇಕಾದ್ರೆ ಸ್ಟಾರ್ಟಿಂಗ್ ಫಸ್ಟ್ ಡೇ ನಾನು ಆಫೀಸ್ ಹೋದಾಗ ಸರ್ ನಿಮ್ಮ ಕನ್ನಡ ಹೇಗಿದೆ ನೋಡುವ ಅಂತ ಡಿಕ್ಟೇಷನ್ ಕೊಟ್ರು. ಸರ್ ಏನೋ 2 ಏಕ್ರೆ ಅಂತ ಅಂದ್ರು. ನಾನು ಅಲ್ಲಿ ಏಕ್ರೆ ಬರೆಯಕ್ ಹೋಗಿ ಆಕ್ರೆ ಅಂತ ಬರ್ತಿದೆ. ಸೊ ಸಡನ್ ನನಗೆ ಅಂದ್ರೆ ಅಷ್ಟು ನಾನು ಹಂಗೆ ವೀಕ್ ಇದ್ದೆ. ಸರ್ ಅದನ್ನ ನೋಡ್ಬಿಟ್ಟು ಎವ್ರಿ ಡೇ ಡಿಕ್ಟೇಷನ್ಸ್ ಕೊಡ್ತಾ ಇದ್ರು. ಡಿಕ್ಟೇಷನ್ಸ್ ಕೊಟ್ಟು ಕರೆಕ್ಷನ್ ಮಾಡ್ತಾ ಇದ್ರು. ಎಷ್ಟೇ ಬಿಸಿ ಇರ್ಲಿ ಅವ್ರು ಕರೆಕ್ಷನ್ಸ್ ಮಾಡ್ತಾ ಇದ್ರು. ಮಾರ್ಗದರ್ಶನ ಮತ್ತೆ ಅವರು ಬೇರೆ ಬೇರೆ ಅಡ್ವೊಕೇಟ್ಸ್, ನಮ್ಮ ಶ್ರೀ BS ಪುಷ್ಪರಾಜ್ ಸರ್ ಅವರು ಕ್ರಿಮಿನಲ್ ಪಾಠನ ತೆಗೆದ್ರು. ನಮ್ಮ ಸರ್ ಅವ್ರ ಹತ್ರ ಕಳಿಸ್ತಾ ಇದ್ರು ಕ್ರಿಮಿನಲ್ ಪಾಠ ನಾವು ತಿಳ್ಕೊಳ್ಳಿ. ಸರ್ ನಮಗೆ ಈವ್ನಿಂಗ್ ಟೈಮ್ ಅವರು 1 hour 2 hour ಫ್ರೀ ಮಾಡಿಸ್ಕೊಂಡು ನಮಗೆ ಕ್ರಿಮಿನಲ್ ಇದನ್ನ ಹೇಳ್ಕೊಡ್ತಾ ಇದ್ರು. ಕ್ರಿಮಿನಲ್ ಮ್ಯಾಟರ್ಸ್ ನ ಲಾಸ್ ನ ಎಲ್ಲ ಹೇಳಿಕೊಡ್ತಾ ಇದ್ರು, ಪಾಠ ತೆಗಿತಾ ಇದ್ರು ಸರ್. ಹಾಗೆ ಯಾರ್ಯಾರಿಂದ ನಮಗೆ ಆಗ್ಬೋದು ಅವರಿಂದ ನಮಗೆ ಕ್ಲಾಸಸ್ ಮಾಡಿಸ್ತಾ ಇದ್ರು. ಎಲ್ಲೇ ವರ್ಕ್ಶಾಪ್ ಇರ್ಲಿ ಏನೇ ಇರ್ಲಿ ನಮಗೆ ಕಳಿಸ್ತಾ ಇದ್ರು, ಹೋಗಿ ನೋಡಿ ಮಾಡಿ ಅಟೆಂಡ್ ಮಾಡಿ ಬನ್ನಿ ಅಂತೆಲ್ಲ ಸರ್. ಅದು ಮಿಯರ್ ಕೋಇನ್ಸಿಡೆನ್ಸ್ ಅಲ್ಲ ಮ್ಯಾಮ್. ಅವರ ಈ 75 ಎಫರ್ಟ್ ಇದೆ, ನಮ್ಮ 25 ಎಫರ್ಟ್ ಅಂತ ಹೇಳ್ಬೋದು. ಸರ್ ಎಕ್ಸಾಮ್ಸ್ ಅನೌನ್ಸ್ ಆಗಿದ್ದಾಗನೇ ಸರ್ ಹೇಳ್ತಾ ಇದ್ರು, ಈಗ ನೀವು ಆಫ್ ಕೋರ್ಟ್ ಬರೋದು ಬೇಡ, ನೀವು ಆಫೀಸಲ್ಲಿ ಕೂತು ಓದ್ಕೊಳ್ಳಿ, ಕೋರ್ಟ್ ವಿಚಾರ ನಾವು ನೋಡ್ಕೊಳ್ತೀವಿ, ನೀವು ಓದ್ಕೊಳ್ಳಿ, ನನ್ನಿಂದ ಎಷ್ಟು ಸಾಧ್ಯ ಆಗುತ್ತೆ ನಾನು ಅಷ್ಟು ಈಸಿ ಮಾಡಿ ಕೊಡ್ತೀನಿ. ಅವ್ರು ಅದೇ ಒಂದ್ ಮಾತು ಹೇಳ್ತಾ ಇದ್ರು, ನಿಮಗೆ ಸ್ವಿಮ್ಮಿಂಗ್ ಮಾಡಕ್ಕೆ ನೀರು, ಟ್ರೈನರ್ ಎಲ್ಲ ಕೊಡ್ತೀನಿ, ಕೈ ಕಾಲು ಹೊಡಿಯೋ ಕೆಲಸ ನಿಮ್ದೆ. ಹಾಗೇನೆ ಆಯ್ತು. ನೋಟ್ಸ್ ಆಗ್ಲಿ, ಪ್ರತಿಯೊಂದು ಟಾಪಿಕ್ ಎಕ್ಸ್ಪ್ಲನೇಷನ್ ಆಗಿರ್ಲಿ ಎಲ್ಲ ಸರ್ ಹೇಳಿಕೊಟ್ರು.
ಅದನ್ನ ನಾವು ಬರೀ ನನ್ನ 25% ಹಾರ್ಡ್ ವರ್ಕ್ ಅಂತ ಹೇಳ್ಬೋದು. ಅದನ್ನ ಯೋಚನೆ ಇಟ್ಕೊಂಡು ಎಕ್ಸಾಮ್ಸ್ ಅಲ್ಲಿ ನಾನು ಅದನ್ನ ಔಟ್ಕಮ್ ಕೊಟ್ಟೆ, ಬಟ್ ಅದನ್ನ ಇನ್ಪುಟ್ ಕೊಟ್ಟಿದ್ದೆಲ್ಲ ಸರ್ ಅಂತ ಹೇಳ್ಬೋದು. ಅದರಿಂದಾಗಿ ನಿಮಗೆ ನಿಮ್ಮ ಜರ್ನಿನಲ್ಲಿ ಅದು ತುಂಬಾ ಹೆಲ್ಪ್ ಆಯ್ತು, ಅವರ ಮಾರ್ಗದರ್ಶನ. ಹೌದು. ಮತ್ತೆ ಅವರ ಆಫೀಸಲ್ಲೂ, ನಮ್ಮ ಸರ್ ಆಫೀಸಲ್ಲೂ ಒಂದು ಎನ್ವಿರಾನ್ಮೆಂಟ್, ಪಾಸಿಟಿವ್ ಎನ್ವಿರಾನ್ಮೆಂಟ್ ಇದೆ. ನಮ್ಮ ಆಫೀಸಲ್ಲಿ ರಾಜೇಶ್ವರಿ ಅಕ್ಕ ಅಂತ ಇದ್ದಾರೆ, ಅವರು ನನ್ನ ಕನ್ನಡದಲ್ಲಿ ತುಂಬಾ ಹೆಲ್ಪ್ ಮಾಡಿದ್ರು. ಕನ್ನಡದಲ್ಲಿ ಮಿಸ್ಟೇಕ್ಸ್ ಏನಾಗ್ತಾ ಇತ್ತು, ಏನಾಯ್ತು ಅಂತ ಕರೆಕ್ಷನ್ಸ್ ಮಾಡಿ ನನಗೆ ಎಲ್ಲಿ ಇಂಪ್ರೂವ್ ಮಾಡ್ಬೇಕಂತ ಹೇಳ್ಕೊಡ್ತಾ ಇದ್ರು. ಮತ್ತೆ ನಮ್ಮ ಶ್ರೀಮತಿ ಅನುಪಮಾ ಮೇಡಮ್ ಅವರು ಕೂಡ ನಮಗೆ ತುಂಬಾ ಹೆಲ್ಪ್ ಮಾಡ್ತಾ ಇದ್ರು, ಮೋಟಿವೇಟ್ ಮಾಡ್ತಾ ಇದ್ರು. ಕ್ರಿಮಿನಲ್ ಲಾ ಅನ್ನ ಸ್ವಲ್ಪ ಗೈಡ್ ಮಾಡ್ತಾ ಇದ್ರು ಅವರು ಎಕ್ಸಾಮ್ಸ್ ಹತ್ರ ಬಂದಾಗ ನೀನು ಕೇಸಸ್ ನಾವು ನೋಡ್ಕೊಳ್ತೀವಿ ಕಾಶ್ಮೀರ, ನೀನು ಓದ್ಕೊ ಅಂತ ನಮಗೆ ಒಂದು ಫ್ರೀ ಎನ್ವಿರಾನ್ಮೆಂಟ್, ಮತ್ತೆ ಏನೇನು ಮೆಟೀರಿಯಲ್ಸ್ ಬೇಕಿತ್ತು ಕ್ರಿಮಿನಲ್ ಅಲ್ಲಿ ಅದೆಲ್ಲ ನನಗೆ ಪ್ರೊವೈಡ್ ಮಾಡಿದ್ರು. ಮತ್ತೆ ನಮ್ಮ ಸುಮಾ ಮೇಡಮ್ ರವರು, ಅವರು ಒಂದು ಪಾಸಿಟಿವ್ ಎನ್ವಿರಾನ್ಮೆಂಟ್ ಅಂತ ಹೇಳ್ಬೋದು, ಅವರಿಂದ ತುಂಬಾ ಪಾಸಿಟಿವ್ ವೈಬ್ಸ್ ಬರ್ತಾ ಇತ್ತು. ಅವರು ನಾವು ಮುಂದೆ ಹೋಗ್ಬೇಕು, ಉದ್ಧಾರ ಆಗ್ಬೇಕು, ನಮ್ಮ ಫ್ಯೂಚರ್ ಒಳ್ಳೇದಾಗ್ಬೇಕು ಅಂತ ಯಾವತ್ತೂ ಮೋಟಿವೇಟ್ ಮಾಡ್ತಾ ಇದ್ರು. ಹಾಗಾಗಿ ಆಫೀಸ್ ಎನ್ವಿರಾನ್ಮೆಂಟ್ ಈಕ್ವಲಿ ನನ್ನ ಕೊಲೀಗ್ ವಿದ್ಯೆ ಅಂತ ಇದ್ರು, ಅವರು ಕೂಡ ನನ್ನ ಜೊತೆ ಜರ್ನಿಯಲ್ಲಿ ಜೊತೆಲಿ ಇದ್ರು, ಒಟ್ಟಿಗೆ ಓದಿದ್ವಿ, ಎಲ್ಲ ಮಾಡಿದ್ವಿ. ಸೊ ಒಂದು ಆಫೀಸ್ ಎನ್ವಿರಾನ್ಮೆಂಟ್ ಚೆನ್ನಾಗಿತ್ತು ಮ್ಯಾಮ್. ಹಾಗೆ ಯಾವತ್ತು ಚಾಲೆಂಜಸ್ ಫೇಸ್ ಮಾಡಿಲ್ಲ. ಇದ್ರ ಇಂಪಾರ್ಟೆನ್ಸ್ ನನಗೆ ಯಾವಾಗ ಗೊತ್ತಾಯ್ತು ಅಂದ್ರೆ, ನಾನು ಬ್ಯಾಂಗ್ಳೂರಿಗೆ ಒಂದ್ಸಲ ಯಾವ್ದೋ ಟ್ರೈನಿಂಗ್ ಹೋಗಿದ್ದೆ. ಅಲ್ಲಿ ಅವರ ಸೀನಿಯರ್ಸ್ ನಾಳೆ ಎಕ್ಸಾಮ್ ಅಂದ್ರೂ ಇವತ್ತು 6 ಗಂಟೆ ತನಕ ಅವ್ರಿಗೆ ಕೆಲಸ ಮಾಡಿಸಿದ್ದಾರೆ, ಕೇಸಸ್ ಅಟೆಂಡ್ ಮಾಡಿಸಿದ್ದಾರೆ. ಅವರಿಗೆ ಒಂದು ದಿನ ರಜೆ ಕೂಡ ಕೊಡ್ಲಿಲ್ಲ. ಅವರು ಎಕ್ಸಾಮ್ ಬರೀತಾ ಇದ್ದೀನಿ ಸರ್, ನನಗೆ ಒಂದು ರಜಾ ಮಾಡಿ ಕೊಡಿ ಅಂತೆಲ್ಲ ಕೇಳ್ಕೊಂಡ್ರು ಕೂಡ ಅವರು ಬೇಕಂತ ಜಾಸ್ತಿ ಕೆಲಸ ಕೊಡ್ತಾ ಇದ್ರು. ಬಟ್ ಆ ಸಿಚುವೇಶನ್ ನನ್ನ ಆಫೀಸಲ್ಲಿ ಯಾವತ್ತೂ ಇರ್ಲಿಲ್ಲ. ಸರ್ ಆಫೀಸಲ್ಲಿ ಯಾವತ್ತೂ ಎನ್ವಿರಾನ್ಮೆಂಟ್ ಚೆನ್ನಾಗಿತ್ತು, ನಾವು ಕೂತು ಅಲ್ಲಿ ಓದ್ಬೋದಿತ್ತು. ಸರ್ ಹಾಗೆ ಅನುಕೂಲ ಮಾಡಿ ಕೊಡ್ತಾ ಇದ್ರು. ಹಾಗೂ ಅನುಪ ಮೇಡಮ್, ಸುಮಾ ಮೇಡಮ್, ರಾಜೇಶ್ವರಿ ಅಕ್ಕ ಅವರೆಲ್ಲ ನಮಗೆ ಒಂದು ಪಾಸಿಟಿವ್ ಎನ್ವಿರಾನ್ಮೆಂಟ್ ಕೊಟ್ಟಿದ್ರು. ಅದರಿಂದಾಗಿ ನಮ್ಮ ಮೆಂಟಲ್ ಹೆಲ್ತ್ ಚೆನ್ನಾಗಿತ್ತು. ಹಾಗಾಗಿ ನಾವು ಎಕ್ಸಾಮ್ ನ ಚೆನ್ನಾಗಿ ಬರೆಯಕ್ಕೆ ಸಾಧ್ಯ ಆಯ್ತು. ಓಕೆ. ಮತ್ತೆ ಇವಾಗ ಕಾಶ್ಮೀರ ಮೇಡಮ್, ಏನಂದ್ರೆ ಮನುಷ್ಯನ್ಗೆ ಪ್ರಶಂಸೆಗಳು ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಈಗ ನೀವು ಅತ್ಯಂತ ಕಿರಿಯ ವಯಸ್ಸು, ಒಂದು 26 ವರ್ಷಕ್ಕೆ ನೀವು ನ್ಯಾಯಾಧೀಶಿಯಾಗಿ ಆಯ್ಕೆಯಾಗಿದ್ದೀರಾ. ಹೀಗಿದ್ದಾಗ ನಮ್ಮ ಒಂದು ಪುಟ್ಟ ನಗರದಲ್ಲಿ ಇದು ನಿಜಕ್ಕೂ ಒಂದು ದೊಡ್ಡ ವಿಚಾರ, ಮತ್ತೆ ಒಂದು ಹೆಮ್ಮೆ ವಿಚಾರ ಕೂಡ. ನೀವು ನ್ಯಾಯಾಧೀಶಿಯಾಗಿ ಆಯ್ಕೆ ಆದ್ರಿ ಅಂತ ಗೊತ್ತಾದಾಗಿಂದ ನಿಮ್ಗೆ ಬಂದಂತಹ ಒಂದು ಬೆಸ್ಟ್ ಪ್ರಶಂಸೆ ಅಂತಂದ್ರೆ ಯಾವುದು ನಿಮ್ ಪ್ರಕಾರ? ಕಾಂಪ್ಲಿಮೆಂಟ್, ಅಡ್ವೈಸ್, ಕಾಂಪ್ಲಿಮೆಂಟ್ಸ್. ಅವರಿಗೆ ಖುಷಿಯಾಗಿ ನಿಮ್ಮನ್ನ ಒಂದು ವಿಶ್ ಮಾಡಿದಿರ್ಬೋದು. ಯಾರ್ದು ಪ್ರಶಂಸೆ ನಿಮ್ಗೆ ತುಂಬಾ ಇಷ್ಟ ಆಯ್ತು ಅಂತ? ಮ್ಯಾಮ್, ನನಗೆ ಆಕ್ಚುಲಿ ನನ್ನ ಒಂದು ಸಕ್ಸಸ್ ಅಲ್ಲಿ ನಾನಲ್ಲದೆ ಎಲ್ಲರೂ ಹ್ಯಾಪಿ ಆಗಿದ್ರು. ನನ್ನ ಆಫೀಸ್ ಕೊಲೀಗ್ಸ್ ಆಗಿರ್ಲಿ, ಸರ್ ಆಗಿರ್ಲಿ, ಸೀನಿಯರ್ಸ್ ಆಗಿರ್ಲಿ, ಕೋರ್ಟ್ ಅಲ್ಲಿ ಎಲ್ಲರಾಗಿರ್ಲಿ, ಅವರು ನನ್ಗಿಂತ ಜಾಸ್ತಿ ಖುಷಿ ಪಡ್ತಾ ಇದ್ರು. ನಿನ್ನ ಸಕ್ಸಸ್ ನಮ್ಮ ಸಕ್ಸಸ್ ಆಗಿದ್ದಂಗೆ ಅಂತ ಹೇಳ್ತಾ ಇದ್ರು.